ನಮಸ್ಕಾರ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ ಮತ್ತು ಇವತ್ತಿನ ವೀಡಿಯೋ ಚಲೋ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂತಂದು ಕೇಳ್ಕೊತೀನಿ ರೀ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ತವಾ ಟೊಮ್ಯಾಟೊ ಬಾತ್ ಹೆಂಗೆ ಮಾಡೋದಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಇದನ್ನು ಚಿಕ್ಕ ಮಕ್ಕಳು ಸಹ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ರೀ. ಯಾವುದೇ ರೀತಿಯಾಗಿ ಇದರಲ್ಲಿ ಎರಡೇ ಮಾತೇ ಇಲ್ಲ. ಸೊ ಅದಕ್ಕೆ ಏನೇನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ರೀ. ಫಸ್ಟ್ ನಾನಿಲ್ಲಿ ಉಳ್ಳಾಗಡ್ಡಿನ ಉದ್ದುದಾಗಿ ಹೆಚ್ಕೊಂಡಿದ್ದೀನಿ, ಅದಾದಮೇಲೆ ಟೊಮ್ಯಾಟೊ ಹೆಚ್ಕೊಂಡಿದ್ದೀನಿ ರೀ, ಅದಾದಮೇಲೆ 2 ಮೆಣಸಿನ್ಕಾಯಿನ ಹೆಚ್ಕೊಂಡೀನಿ, ಮತ್ತು ಕೊತ್ತಂಬರಿ ಮತ್ತು ಚಕ್ಕೆ, ಮೊಗ್ಗು, ಏಲಕ್ಕಿ, ಲವಂಗ, ಪಲಾವ್ ಎಲೆ ಇವು 3 ತೊಗೊಂಡಿದ್ದೀನಿ ಪಲಾವ್ಗೆ. ಮತ್ತು ಅದಾದಮೇಲೆ 2 ಟೊಮ್ಯಾಟೊ ಮತ್ತು 2 ಬ್ಯಾಡಗಿ ಮೆಣಸಿನ್ಕಾಯಿನ ಮಸಾಲೆ ಮಾಡೋದಕ್ಕೆ ತೊಗೊಂಡೇನಿ ರೀ. ಮತ್ತು ಮಸಾಲೆ ಐಟಮ್ಸ್ ಬಂದುಬಿಟ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಧನಿಯಾ ಪುಡಿನ ತೊಗೊಂಡೇನಿ ರೀ. ಹೆಂಗೆ ಮಾಡೋದಂತಂದು ತಿಳಿಸ್ಕೊಡ್ತೀನಿ ರೀ. ಫಸ್ಟ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ರೀ. ಕಡಾಯಿಗೆ ಸ್ವಲ್ಪ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡ್ಬೇಕು ರೀ. ಸೊ ಅದ್ರ ಜೊತೆ ನೀವು ಬೇಕಂದರೆ ತುಪ್ಪ ಸಹ ಬೆರೆಸ್ಕೋಬೋದು. ಅದಾದಮೇಲೆ ಎಣ್ಣೆ ಕಾದ ನಂತರ ನಾನು ಏನೇನು ಮಸಾಲೆ ಐಟಮ್ಸ್ ತೋರಿಸಿದ್ನಲ್ಲ ರೀ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಇವನ್ನೆಲ್ಲ ಮೊಗ್ಗು ಇವೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಅದು ಸ್ವಲ್ಪ ಫ್ರೈ ಆದ ತಕ್ಷಣ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕೋರಿ. ಹಾಕ್ಕೊಂಡು ಅದನ್ನು ಸಹ ಚೆಂದಾಗೆ ಫ್ರೈ ಮಾಡ್ಕೊರಿ. ಚೆಂದಾಗೆಲ್ಲ ಫ್ರೈ ಆಗ್ಬೇಕ್ರಿ. ಒಂದು ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ರಿ. ಸೊ ಇವಾಗ ಮಸ್ತಾಗೆ ಫ್ರೈ ಆಗೈತೆ ರೀ. ಇದೇ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಮಸಾಲಿನ ಹಾಕ್ಕೊಳ್ಳೋಣ್ರಿ. ಅಂದ್ರೆ ನಾನು ನಿಮಗೆ ಇವಾಗ ಆಲ್ರೆಡಿ ತೋರಿಸಿದ್ನಲ್ಲ ರೀ, ಟೊಮ್ಯಾಟೊ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಕೊಂಬಂದಿದ್ದೆ. ಅದನ್ನು ಇವಾಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಹಾಕ್ಕೊಳಕತ್ತೇನೆ ರೀ. ಈ ರೀತಿ ಎಲ್ಲ ಹಾಕ್ಕೊಂಡ ತಕ್ಷಣ ಚೆಂದಾಗೆ ಅದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ರಿ. ಸೊ ಅದೆಲ್ಲ ಫ್ರೈ ಆದ ತಕ್ಷಣ 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ ಪುಡಿ, ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಮತ್ತು 1 ಟೇಬಲ್ ಸ್ಪೂನ್ ಧನಿಯಾ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ಎಲ್ಲ ಚೆಂದಾಗೆ ಮಿಕ್ಸ್ ಆಗ್ಬೇಕ್ರಿ. ಪ್ರತಿಯೊಂದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಚೆಂದಾಗೆ ಹುರ್ಕೋಬೇಕು ನೋಡಿರಿ. ಇದೆಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡ್ತೀರಿ. ಎಣ್ಣೆ ಬಿಟ್ಟ ಮೇಲೆ ಹೆಚ್ಕೊಂಡಿರುವಂಥ ಟೊಮ್ಯಾಟೊ ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಚೆಂದಾಗೆ ಫ್ರೈ ಆಗ್ಬೇಕ್ರಿ. ನೋಡಿದ ತಕ್ಷಣ ಮಸಾಲೆ ನೋಡಿದ ತಕ್ಷಣ ಬಾಯಾಗ ನೀರು ಬರಾಕತ್ತಾವು. ಇನ್ನು ಇದನ್ನು ರೈಸ್ ಒಳಗೆ ಕಲಿಸ್ಕೊಂಡು ತಿನ್ನಾಕತ್ರಿ ಇನ್ನೂ ಹೆಂಗೆ ಬರ್ತೈತೆ ಅನ್ನೋದನ್ನ ಟೇಸ್ಟ್ ಒಂದ್ಸಲ ಮನ್ಯಾಗ ಮಾಡಿ ನೋಡಿರಿ. ಸೊ ಇದೆಲ್ಲ ಇವಾಗ ಮಸಾಲ ರೆಡಿ ಆತ್ರಿ. ನೋಡ್ತಿರ್ಬೋದು ಎಲ್ಲ ಹಸಿ ವಾಸನೆ ಹೋಗಿ ಚೆಂದಾಗೆ ಮಿಕ್ಸ್ ಆಗಿ ಮಸಾಲ ರೆಡಿ ಆತ್ರಿ. ಇವಾಗ ಇದಕ್ಕೆ ನಾವು ಅನ್ನ ಮಾಡಿಟ್ಕೊಂಡಿದ್ವಲ್ರಿ, ಅನ್ನ ಹಾಕ್ಕೊಂಬಿಟ್ಟು ಕಲಿಸ್ಕೊಳ್ಳೋಣ್ರಿ. ಈ ರೀತಿ ಅನ್ನ ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಕಡೆ ಅನ್ನ ಚೆಂದಾಗೆ ಮಿಕ್ಸ್ ಆಗ್ಬೇಕು ನೋಡಿರಿ. ಸಿಂಪಲ್ ಆಗೈತ್ರಿ, ಭಾಳ ಏನು ವಜ್ಜಿಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಏನಪ್ಪ ಮಾಡೋದು ಅಂತಂದಾಗ ಟಕ್ ಅಂತನ ರೆಡಿ ಆಗುವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನೋಡಿದ ತಕ್ಷಣ ಟಕ್ಕನ್ನು ರೆಡಿ ಆಗುತ್ತೆ ರೀ. ಯಾವುದೇ ರೀತಿಯಾಗಿ ಕಷ್ಟಪಡುವಂಥದ್ದೇನಿಲ್ಲ. ನೋಡಿರಿ ಎಷ್ಟು ಚಂದ ರೆಡಿ ಆಗೈತಿ. ನೋಡಿದ ತಕ್ಷಣ ಬಾಯಾಗ ನೀರು ಹಂಗೆ ಬರ್ತಾವೆ. ಮತ್ತು ಬಿಸಿ ಬಿಸಿ ಅನ್ನ ರೆಡಿ ಆದ ತಕ್ಷಣ ತಿಂದ್ವಿ ಅಂತಂದ್ರೆ ಟೇಸ್ಟ್ ಇನ್ನೂ ಒಂದು ಕೈ ಮುಂದೆ ಇರ್ತೈತೆ ರೀ. ಸೊ ನಾನಿವಾಗ ರೆಡಿ ಆಗೈತಲ್ರಿ. ಸೊ ಊಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ್ರಿ. ಇವಾಗ ಟೊಮ್ಯಾಟೊ ಬಾತ್ ರೆಡಿ ಆತ್ರಿ. ಇದ್ರ ಜೊತೆ ನೀವೇನಾದರೂ ಮೊಸರು ಬಜ್ಜಿನಾದರೂ ತಿನ್ಬೋದು, ಅಥವಾ ನಿಮಗೆ ಮೊಸರು ಬಜ್ಜಿ ಬೇಡ ಅಂದರೆ ಕೊಬ್ಬರಿ ಚಟ್ನಿ ಅಂತಾರಲ್ರಿ, ಅದನ್ನು ಸಹ ಮಾಡಿಕೊಂಡು ನೀವು ಸವಿಬೋದು ರೀ. ನೋಡ್ತಿರ್ಬೋದಲ್ರಿ ಹೆಂಗೆ ಕಾಣ್ಸಾಕತ್ತೈತಿ ಅಂತ. ನೋಡಿದ ತಕ್ಷಣ ಬಾಯಾಗ ನೀರು ಬರ್ತೈತಿ ಅಂತ ಅಂದ್ಕೊಂಡೇನಿ. ಸೊ ಸಿಂಪಲ್ ಆಗೈತ್ರಿ, ಹಂಗೆ ಜಲ್ದಿನ ರೆಡಿ ಆಕೈತ್ರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗೇ ಬರುತ್ತೆ. ಮತ್ತು ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಬರ್ತೀನಿ ರೀ. ಎಲ್ಲಿವರೆಗೂ ಚಾನಲ್ನ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾಯಿರ್ರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತ ಎಲ್ರಿಗೂ ನಮಸ್ಕಾರ ರೀ.